ಎಲ್ಲೆಡೆ ಸಂಕ್ರಾಂತಿಯ ಸಂಭ್ರಮ. ಗುಬ್ಬಿ ತಾಲೂಕಿನ ಉಳ್ಳೆಕೆರೆ ಅಂಗನವಾಡಿಯಲ್ಲಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸುಗ್ಗಿಯ ಸಂಭ್ರಮ. ಇಂದಿನ ಮಕ್ಕಳಿಗೆ ಹಳ್ಳಿಯ ನೆನಪು, ಅಲ್ಲಿನ ಹಬ್ಬ ಹರಿದಿನ, ನಮ್ಮ ಸಂಸ್ಕೃತಿ ಸಂಸ್ಕಾರ ಸಂಪ್ರದಾಯಗಳು ಎಲ್ಲವೂ ಮರೆಯಾಗ್ತಾ ಇದೆ. ಮೊಬೈಲ್ ಗೀಳಿನಲ್ಲಿ ಎಲ್ಲಾ ಮಕ್ಕಳು ಎಲ್ಲವನ್ನೂ ಮರಿತಾ ಇದ್ದಾರೆ. ಪುಟ್ಟ ಅಂಗನವಾಡಿಯಲ್ಲಿ ಮತ್ತೆ ಮರುಕಳಿಸಿದೆ ಹಳ್ಳಿಯ ನೆನಪು, ಸಂಕ್ರಾಂತಿಯ ಸಂಭ್ರಮ. ಯಾವುದು ಅಂತೀರಾ ಈ ಸ್ಟೋರಿ? ಸಂಕ್ರಾಂತಿ ನವರಾತ್ರಿ ಎಲ್ಲಾನು ಕೂಡಿ ಬಂದೈತೋ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಹುಲ್ಲೇಕೆರೆ ಅಂಗನವಾಡಿ ಕೇಂದ್ರದಲ್ಲಿ ಸುಗ್ಗಿ ಹಬ್ಬವನ್ನ ಬಹಳ ವಿಶೇಷವಾಗಿ ಮಕ್ಕಳು ಹಾಗೂ ಅಲ್ಲಿನ ಶಿಕ್ಷಕರು ಆಚರಣೆಯನ್ನ ಮಾಡಿದ್ದಾರೆ. ಆಧುನಿಕ ಕಾಲ ಬದಲಾವಣೆಯಾದಂತೆ ಇಂದಿನ ಮಕ್ಕಳು ಸಹ ನಮ್ಮ ಹಿಂದಿನ ಹಬ್ಬ ಹರಿದಿನ, ರೈತರ ಬದುಕು, ಸತ್ಸಂಪ್ರದಾಯಗಳು, ನಮ್ಮ ಪೂರ್ವಜರ ಬದುಕು ಹೇಗಿತ್ತು ಎಂಬುದನ್ನ ತಿಳಿದೇ ಇಲ್ಲ. ಮೊಬೈಲ್ ಜಗತ್ತಿನಲ್ಲಿ ಇಂಟರ್ನೆಟ್ ಅಬ್ಬರದಲ್ಲಿ ಹಳ್ಳಿಯ ಬದುಕು ಹೇಗಿತ್ತು ಎಂಬುದರ ಗೀಳು ಸಹ ಆ ಮಕ್ಕಳಿಗೆ ಇಲ್ಲ. ಹಾಗಾಗಿ ಸಂಕ್ರಾಂತಿ ಹಬ್ಬವೆಂದರೆ ಅದು ರೈತರ ಹಾಗೂ ಹಳ್ಳಿಯ ಹಬ್ಬ. ಅವರೇಕಾಯಿ, ಕಬ್ಬು, ಗೆಣಸು ಸೇರಿದಂತೆ ರೈತರು ಬೆಳೆದಂತಹ ಎಲ್ಲ ಬೆಳೆಗಳನ್ನು ಕೂಡ ಪೂಜಿಸುವಂತಹ ವಿಶೇಷ ಹಬ್ಬ ಇದಾಗಿರುವಂಥದ್ದು. ಹಾಗಾಗಿ ಇಂದಿನ ಮಕ್ಕಳಿಗೆ ಹಳ್ಳಿಯಲ್ಲಿ ಏನೆಲ್ಲ ಬಳಸುತ್ತಿದ್ದರು ಎಂಬ ಬಗ್ಗೆ ಮಾಹಿತಿಯೂ ಇಲ್ಲ. ಆದರೆ ಈ ಅಂಗನವಾಡಿಯಲ್ಲಿ ಇಂದು ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಬಹಳ ವಿಶೇಷವಾಗಿ ಹಿಂದೆ ಹಳ್ಳಿಯ ಜನ ಏನೆಲ್ಲ ಬಳಕೆಯನ್ನ ಮಾಡ್ತಾ ಇದ್ರು, ಅದರಿಂದ ಏನೆಲ್ಲ ಅನುಕೂಲ ಆಗ್ತಾ ಇತ್ತು ಎನ್ನುವುದರ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ. ಪುಟ್ಟ ಪುಟ್ಟ ಮಕ್ಕಳು ಅಂದ ಚಂದದ ಬಣ್ಣದ ಉಡುಗೆಯಲ್ಲಿ ಆಗಮಿಸಿ ಹಬ್ಬವನ್ನ ಬಹಳ ಸಂಭ್ರಮದಿಂದ ಆಚರಣೆಯನ್ನ ಮಾಡಿದ್ದಾರೆ. ಸಂಕ್ರಾಂತಿ ಹಬ್ಬದ ಹಾಡನ್ನು ಹಾಡುವ ಮೂಲಕ ವಿಶೇಷವಾಗಿ ಆಚರಣೆಯನ್ನ ಮಾಡಿದ್ದಾರೆ. ಎಳ್ಳು ಬೆಲ್ಲ ಕಬ್ಬು ತಂದು ಎಲ್ಲರೂ ಬೇರೋಣ ಬನ್ನಿ, ಸಂಕ್ರಾಂತಿಯ ಶುಭದಿನ ತಂದು ಭೂತಾಯಿಗೆ ನಮಿಸೋಣ ಬನ್ನಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಗುಬ್ಬಿ ತಾಲೂಕು ಸಿಎಸ್ಪುರ ಹೋಬಳಿ ಉಳ್ಳೆಕೆರೆ ಗ್ರಾಮದ ಅಂಗನವಾಡಿ ಟೀಚರ್ ಆಗಿದ್ದು ನಾವು 31 ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಪ್ರತಿ ವರ್ಷವೂ ಸಂಕ್ರಾಂತಿ ಹಬ್ಬನ ಆಚರಿಸ್ತಾ ಇದ್ವಿ. ಮೊದಲು ಎಲ್ಲ ಹಿರಿಯವರು, ನಮ್ಮ ಹಿರಿಯವರು ಆಚರಿಸ್ತಾ ಇದ್ರು. ಈಗ ಸ್ವಲ್ಪ ಬಿಟ್ಬಿಟ್ಟಿದ್ದಾರೆ. ಹಂಗಾಗಿ ನಾವು ಮಕ್ಕಳುಗಳಿಗೆ ನಾವು ಹಿಂದೆ ನಮ್ಮ ತಂದೆ ತಾಯಿ ತಾತ ಅಜ್ಜಂದಿರು ಏನು ಆಚರಿಸ್ತಿರೋದು ಗೊತ್ತಾಗಲಿ ಅಂತ ಉದ್ದೇಶಕ್ಕೆ ನಾವು ವರ್ಷ ಮಕ್ಕಳಿಗೆ ಆ ಸಂಕ್ರಾಂತಿ ಹಬ್ಬನ ಆಚರಿಸ್ತಾ ಇದ್ವಿ. ಹಿಂದೆ ಎತ್ತಿನ ಗಾಡಿ ಇತ್ತು, ಆಮೇಲೆ ಅಳತೆ ಮಾಡೋಕ್ಕೆ ಸೇರ್ ಮಡಗಿದ್ರು, ರಾಗಿ ಎಲ್ಲ ಮಾಡೋಕ್ಕೆ ಮರಗಳು ಮಡಗಿದ್ರು, ಆಮೇಲೆ ರಾಗಿ ಪೀಸಕ್ಕೆ ರಾಗಿ ಕಲ್ಲು ಮಡಗಿದ್ರು, ರುಬ್ಬಕ್ಕೆ ಕಲ್ಲು ಮಡಗಿದ್ರು, ಭತ್ತ ಕುಟ್ಟಕ್ಕೆ ಒನಕೆ ಮಡಗಿದ್ರು, ಆಮೇಲೆ ಕಲ್ಲಾಗೆ ಹರಿತಾ ಇದ್ರು. ಅವೆಲ್ಲ ಮಾಡೋದ್ರಿಂದ ನಮಗೆ ವ್ಯಾಯಾಮನೂ ಚೆನ್ನಾಗಾಗೋದು. ಈಗೆಲ್ಲ ಕರೆಂಟಿಂದು ಉಪಯೋಗಿಸ್ತಾರೆ, ಅದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಈಗ ಮಕ್ಕಳುಗಳು ಇವೆಲ್ಲ ನೋಡ್ತಾ ಇದ್ರೆ ಹಿಂದೆ ನಮ್ಮ ತಂದೆ ತಾಯಿಯಂದಿರು ಉಪಯೋಗಿಸಿದ್ರು, ನಾವು ಉಪಯೋಗಿಸ್ಬೋದು ಅಂತ ಹೇಳ್ಬಿಟ್ಟು, ಹಾಗಾಗಿ ಪ್ರತಿಯೊಂದು ಮಕ್ಕಳುಗಳಿಗೆ ವಿಚಾರ ತಿಳಿಸೋಣ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮನ ಮಾಡ್ತಾ ಇದೀವಿ. ಯಾಕೆ ಅಂತಂದ್ರೆ ಅವ್ರು ಬಿಡಿಸಿರೋ ಅಂತ ಈ ಒಂದು ಡ್ರಾಯಿಂಗ್ ಆಗಿರ್ಬೋದು, ಆಮೇಲಿಂದ ಇದ್ರಂತ ಪ್ರತಿಯೊಂದು ವಸ್ತುಗಳಾಗಿರ್ಬೋದು ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ವೈವಿಧ್ಯಮಯವಾಗಿದೆ. ಯಾಕೆ ಅಂತ ಅಂದ್ರೆ ನಾವಿವತ್ತು ನೋಡ್ತಾ ಇದ್ದೀವಿ, ಪ್ರತಿಯೊಬ್ರು ಕೂಡ ನಂಗೆ ಆರೋಗ್ಯದ ಸಮಸ್ಯೆ ಅಂತ ಹೇಳ್ತಾರೆ. ಯಾವ ಕಾರಣ ಅಂತ ನಾವು ಹುಡುಕ್ತಾ ಹೋದಂತೆ ನಮಗೆ ಗೊತ್ತಾಗೋದು, ನಾವು ಬಳಸ್ತಾ ಇರೋಂತಹ ಪ್ರತಿಯೊಂದು ಏನು ದಾಸ್ತಾನುಗಳಾಗಿರ್ಬೋದು ಮತ್ತೆ ತರಕಾರಿಗಳಾಗಿರ್ಬೋದು ಪ್ರತಿಯೊಂದು ಕೂಡ ಇವತ್ತು ಕೆಮಿಕಲ್ ಭರಿತವಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಹಿಂದಿನ ಕಾಲದಲ್ಲಿ ಏನು ನಮ್ಮ ತಿಪ್ಪೆ ಗೊಬ್ಬರವನ್ನೇ ಬಳಸಿ ಒಳ್ಳೆಯ ಉತ್ತಮವಾದಂತಹ ತರಕಾರಿಗಳನ್ನ ಧಾನ್ಯಗಳನ್ನ ಬೆಳೆಸ್ಕೊಳ್ತಾ ಇದ್ರು. ಹಾಗೇನೆ ಮನೆಗಳಲ್ಲಿ ಕೂಡ ನೋಡಿ ಇಲ್ಲಿ ಇಟ್ಟಿದ್ದಾರೆ, ಇಲ್ಲಿ ಪ್ರತಿಯೊಂದು ಕೂಡ ಎಷ್ಟು ನೋಡಿ, ಇದು ರಾಗಿಯನ್ನ ಬೆಳೆದು ಇಟ್ರ ಅಂತದ್ದು, ರಾಗಿ ಹುಲ್ಲು ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದನ್ನ ಮಕ್ಕಳಿಗೆ ತೋರಿಸೋದಕ್ಕೋಸ್ಕರ ಇಟ್ರ ಅಂತದ್ದು. ಹಾಗೆಯೇ ಇಲ್ಲಿ ಇಟ್ರ ಅಂತದ್ದು ಒನಕೆ ಆಗಿದೆ. ಈ ಒನಕೆಯಿಂದ ಭತ್ತವನ್ನ ಕುಟ್ಟಿ ಅಕ್ಕಿಯನ್ನ ತೆಕ್ಕೊಳ್ತಾ ಇದ್ರು. ಆ ರೀತಿ ಕುಟ್ತಾ ಇದ್ದಿದ್ದರಿಂದ ಏನಾಗ್ತಿತ್ತು, ನಮ್ಗೆ ಎಲ್ಲ ಪ್ರೋಟೀನ್ಗಳು ಚೆನ್ನಾಗಿ ಸಿಗ್ತಾ ಇತ್ತು. ಇವತ್ತೆಲ್ಲ ಕೂಡ ಪಾಲಿಶ್ಡ್ ಅನ್ನ ನಾವು ನೋಡ್ತಾ ಇದೀವಿ. ಹಾಗೇನೆ ಮುಂದೆ ನಾವು ಇಲ್ಲಿ ನೋಡಿ
ಇದು ಮೊಸರು ಕಡೆಯಂತ ಗಡಿಗೆ ಆಗಿದೆ. ಸೊ ಮೊಸರನ್ನ ಕಡ್ದು ಬೆಣ್ಣೆನ ತೆಗಿತಾ ಇದ್ದಂತೂ ಎಷ್ಟು ಚೆನ್ನಾಗಿದೆ. ಇವತ್ತು ನೋಡಿ ಪ್ಯಾಕೆಟ್ ಎಲ್ಲ ಬಳಸ್ತಾ ಇದೀವಿ, ಪ್ಯಾಕೆಟ್ ಮೊಸರನ್ನ ಬಳಸ್ತಾ ಇದೀವಿ. ಅಲ್ಲ ನಮ್ಗೆ ಯಾವುದೇ ಪೌಷ್ಟಿಕಾಂಶ ಕೂಡ ಸಿಗ್ತಾ ಇಲ್ಲ ಅಲ್ವಾ. ಹಾಗೇನೆ ಮುಂದೆ ನೋಡಿ ರಾಗಿ ಕಲ್ಲಿದೆ, ಹಾಗೆ ಪಕ್ಕದಲ್ಲಿ ಖಾರ ಅರಿಯಂತ ಕಲ್ಲು ಕೂಡ ಇದೆ ಇಲ್ಲಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಇದರಲ್ಲಿ ಖಾರ ಅರ್ದ್ಬಿಟ್ಟು ಅದು ರಸವನ್ನ ತೆಗೆದ್ಬಿಟ್ಟು ನಾವು ಬಳಸಿದ್ರೆ ಅಡಿಗೆ ಅಷ್ಟು ರುಚಿಕರ ಆಗ್ತಾ ಇತ್ತು. ಅದೊಂದು ವೆಜ್ ಅಡಿಗೆ ಆಗಿರ್ಬೋದು, ನಾನ್ ವೆಜ್ ಅಡಿಗೆ ಆಗಿರ್ಬೋದು, ಈ ರೀತಿ ಖಾರ ರುಬ್ಬಿ ಮಾಡಿದ್ರೆ ಆ ರುಚಿನೇ ಅಷ್ಟು ಚೆನ್ನಾಗಿರ್ತಾ ಇತ್ತು. ಇದು ರಾಗಿ ಕಲ್ಲು ಇವತ್ತೊಂದು ಎಲ್ಲೂ ಸಿಗಕ್ಕೆ ಇಲ್ಲ ಬಿಡಿ, ರಾಗಿ ಕಲ್ಲು ನೋಡೋದಕ್ಕೆ ಇಲ್ಲ. ಮನೇಲಿ ಇದ್ದಿದ್ದು ಕೂಡ ತಗೊಂಡು ಹೊರಗಡೆ ಎಸ್ತಿದ್ದಾರೆ. ಇಲ್ಲ ರಾಗಿನ ಬೀಸಿ ಬಳಸಿದ್ರೆ ಅಷ್ಟು ಚೆನ್ನಾಗಿರ್ತಾ ಇತ್ತು. ಮತ್ತೆ ನಮ್ಗೆಲ್ಲ ಒಳ್ಳೆ ಒಂದು ಪೌಷ್ಟಿಕಾಂಶ ಸಿಗ್ತಾ ಇತ್ತು. ಮಿಷನ್ ಹಾಕ್ಸೋದ್ರಿಂದ ಎಲ್ಲ ಅಲ್ಲೇ ಸುಟ್ಟೋಗಿರುತ್ತೆ ಪೌಷ್ಟಿಕಾಂಶ, ನಮ್ಗೆ ಯಾವ್ದು ಕೂಡ ಸಿಗೋದಿಲ್ಲ ಇವತ್ತು. ಹಾಗೇನೆ ಇದು ರುಬ್ಬ ಅಂತ ಕಲ್ಲು, ಹಾಗೆ ನೋಡಿ ಮಡಿಕೆನಲ್ಲಿ ಅಡಿಗೆ ಮಾಡೋ ಅಂತದ್ದು, ಮತ್ತೆ ಏನು ಪ್ರತಿಯೊಂದು ಮಡಿಕೆಗಳನ್ನ ಕೂಡ ಇಟ್ಟಿದ್ದಾರೆ. ಈ ಮಡಿಕೆಗಳನ್ನ ನಾವು ಪ್ರತಿಯೊಂದು ಮನೇಲೂ ಕೂಡ ಬಳಸಬೇಕು ಅನ್ನೋದಾಗಿದೆ. ಹಾಗೆ ಈ ವರ್ಷದಲ್ಲಿ ಬೆಳೆದಂತಹ ಧಾನ್ಯಗಳನ್ನ ಪೂಜೆ ಮಾಡೋದಕ್ಕೋಸ್ಕರ ಇಟ್ಟಿದ್ದಾರೆ. ಮತ್ತೆ ಪ್ರತಿಯೊಂದು ಧಾನ್ಯಗಳು ಕೂಡ ಈ ವರ್ಷದಲ್ಲಿ ಬಂದಂತದಿದೆ. ಈ ರೀತಿಯಾಗಿ ನಾವು ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ಈಗ ಮೊಬೈಲ್ ಬಳಕೆ ಜಾಸ್ತಿ ಆಗಿದೆ. ನಾವು ನೋಡ್ತಾ ಇದೀವಿ ಪ್ರತಿಯೊಂದು ಮನೆಯಲ್ಲೂ ಕೂಡ. ಇವನ್ ಒಂದು ಸಣ್ಣ ಮಗು ಕೂಡ ಮೊಬೈಲ್ ಅನ್ನ ಬಳಸೋದು, ಮೊಬೈಲ್ ನೋಡೋದೇ ಆಗಿದೆ. ಬಟ್ ಮಕ್ಕಳಿಗೆ ಇದನ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಓಹೋ ನಮ್ ಜೀವನ ಹೀಗಿರ್ಬೇಕು, ನಮ್ಮ ಮನೆಯಲ್ಲಿ ನಮ್ಮ ಪೂರ್ವಜರು ಈ ರೀತಿ ಮಾಡ್ಕೊಂಡ್ ಬಂದಿದ್ದಾರೆ, ನಾವು ಕೂಡ ಮುಂದೆ ಈ ರೀತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಕ್ಕಳು ತಮ್ಮ ಮನಸ್ಸನ್ನ ಡೈವರ್ಟ್ ಮಾಡ್ಕೋತಾರೆ. ಇಂತಹ ಒಂದು ಕಲೆಗಳಲ್ಲಿ ಆಗಿರ್ಬೋದು, ಅಥವಾ ಡ್ರಾಯಿಂಗ್ ಅಲ್ಲಿ ಆಗಿರ್ಬೋದು, ಈ ತರ ಬೆಳೆಯೋದ್ರಲ್ಲಿ ಆಗಿರ್ಬೋದು, ಅವರು ಮುಂದೆ ತಮ್ಮನ್ನ ತಾವು ತೊಡಗಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ರೈತರು ಯಾವ ತರ ಶ್ರಮ ಆಗ್ತಾರೆ, ಯಾವ ತರ ಬೆಳೆಗಳನ್ನು ಬೆಳೀತಾರೆ, ಇದನ್ನೆಲ್ಲ ನಾವು ಮಕ್ಕಳಿಗೆ ಈ ಒಂದು ಹಬ್ಬ ಆಚರಣೆ ಮಾಡ್ಕೊಂಡು ಮಕ್ಕಳಿಗೆ ನಾವು ತಿಳಿಸೋದಕ್ಕೋಸ್ಕರ ಇವತ್ತು ನಮ್ಮ ಹುಲ್ಲಿಕೆರೆ ಗ್ರಾಮದಲ್ಲಿ ನಮ್ಮ ಕಾರ್ಯಕರ್ತೆ ತುಂಬಾ ಚೆನ್ನಾಗಿ ಆಯೋಜಿಸಿ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದಾರೆ. ಇದ್ರ ಮುಖಾಂತರ ನಾವು ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲೂ, ನಮ್ಮ ತಾಲೂಕಿನ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಈ ತರ ಸುಗ್ಗಿ ಹಬ್ಬನ ನಾವು ಆಚರಣೆ ಮಾಡ್ತಾ ಎಲ್ಲ ಮಕ್ಕಳಿಗೆ, ಇದು ಇವತ್ತಿನ ಮಕ್ಕಳಿಗೆ ಗೊತ್ತಾಗಬೇಕು. ನಮ್ಗೆ ಇವತ್ತಿನ ಮಕ್ಕಳಿಗೆ ನಾವು ಶಾಲಾ ಪೂರ್ವ ಶಿಕ್ಷಣ, ಬೌದ್ಧಿಕ ಬೆಳವಣಿಗೆ, ನಾವು ಬೇರೆ ಬೇರೆ ಆಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾ ಇರ್ತೀವಿ. ಇದು ಒಂದು ಮಕ್ಕಳಲ್ಲಿ ನಾವು ಸಾಂಸ್ಕೃತಿಕ ಹಬ್ಬವನ್ನು ಪರಿಚಯಿಸೋದ್ರ ಮುಖಾಂತರ ಎಲ್ಲ ಕೇಂದ್ರಗಳಲ್ಲೂ ನಾವು ಆಚರಣೆ ಮಾಡ್ತಾ ಇದ್ವಿ. ಇವತ್ತು ಹುಲ್ಲಿಕೆರೆ ಅಂಗನವಾಡಿ ಕೇಂದ್ರದಲ್ಲಿ ಪ್ರಾರಂಭ, ಇವತ್ತು ಸಂಕ್ರಾಂತಿ ಹಬ್ಬದ ಸುಗ್ಗಿ ಹಬ್ಬವನ್ನು ಇವತ್ತು ಈ ಕೇಂದ್ರದಲ್ಲಿ ಪ್ರಾರಂಭ ಮಾಡೋದ್ರ ಮುಖಾಂತರ ನಾವು ಎಲ್ಲ ಕೇಂದ್ರದಲ್ಲೂ ಪ್ರಾರಂಭ ಮಾಡ್ತಾ ಇದ್ದೀವಿ.